ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡೋದು ಬೆಂಗಳೂರು 33. ಒಳ್ಳೆಯ ವಿಷಯ ಹೇಳಬೇಕಂತ ಆಸೆ. ಯಾರು ಒಪ್ಕೊಳ್ತಾರೆ, ಯಾರು ನೋಡ್ತಾರೆ, ಯಾರು ಸಬ್ಸ್ಕ್ರೈಬರು ಮಾಡಲ್ಲ, ಲೈಕು ಕೊಡಲ್ಲ. ನಾನು ಎಲ್ಲ ಥರ ಇಟ್ಬಿಡ್ತೀವಿ. ನನಗೆ ಮಾತ್ರ ಏನು ಗಾಚಾರ ಹೇಳ್ಬೇಕಂತ ಏನಂತ ಗೊತ್ತಾಗತ್ತಾ? ಏನು ಹೇಳಲ್ಲ. ನಮ್ಮದು ಟೈಮಿಂಗ್ ಬಂದು ಬೆಳಗ್ಗೆ 9ರಿಂದ ಬೆಳಗ್ಗೆ 10 ಗಂಟೆಗೆ ಕಾಲ್ಸ್ ರಿಸೀವ್ ಮಾಡ್ತೀವಿ. ಆಮೇಲೆ ಸಾಯಂಕಾಲ 5 to 6ಕ್ಕೆ ಆ ಕಾಲ್ಸು ಕನ್ಫರ್ಮ್ ಮಾಡ್ತೀವಿ. ನೆಕ್ಸ್ಟ್ ದಿವಸ 6 to 9 ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದಕ್ಕೆ 2000 ಚಾರ್ಜ್ ಆಗುತ್ತೆ. ಆಮೇಲೆ ಅಪ್ ಆ್ಯಂಡ್ ಡೌನ್ ಆಟೋ ಅವರು ಬುಕ್ ಮಾಡಬೇಕು. ಏನು ಡೌಟೋ ಅಲ್ಲಿ ಬೇಕಂದರೆ ತಿಳ್ಕೊಬೋದು ಅಷ್ಟೇ. ಬೇರೆ ಎಲ್ಲದಕ್ಕೂ ಚಾರ್ಜಸ್ ಆಗುತ್ತೆ. ಬೇರೆ ಕನ್ಸಲ್ಟಿಂಗ್ ಮಾತ್ರ 2000 ಬಂದು ನೋಡಿಬಿಟ್ಟು ಏನಾಗಿದೆ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನು ಮಾಡ್ಬೋದು, ಏನು ಮಾಡಿದ್ರೆ ಏನು ಸೊಲ್ಯೂಷನ್ ಸಿಕ್ಕತ್ತೆ ಅಂತ ಡೀಟೇಲ್ಸು ಹೇಳ್ತೀವಿ. ಸರಿನಾ? ಅಷ್ಟೇ ಹೀಗೆ ಹೇಳೋಕ್ಕಾಗತ್ತೆ. ಬೇರೆ ಏನು ಹೇಳೋದು ಬೇಡ. ಫೋನಲ್ಲಿ ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಪ್ರಯೋಜನವೂ ಇಲ್ಲ. ತುಂಬ ಫೆಡಪ್ ಆಗಿಬಿಟ್ಟು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ವಿ. ನಾವು ಬಂದು ಬೋರ್ವೆಲ್ ಪಾಯಿಂಟು ಚೆಕ್ ಮಾಡ್ತೀವಿ. ನಿಮಗೆ ಬೇಕಂದರೆ ನನ್ನ ಹತ್ರ 106 ಐಟಮ್ ಐತೆ. ಒಂದು ಐಟಮ್ ಚೆಕ್ ಮಾಡಬೇಕಂದ್ರೆ 600 ರೂಪಾಯಿ ಚಾರ್ಜ್ ಆಗುತ್ತೆ. ಅದು ಯಾವ ಐಟಮ್ ಇಲ್ಲ, ಒಂದು ಇದಕ್ಕೆ ಚೆಕ್ ಮಾಡಬೇಕಂದ್ರೆ 600 ರೂಪಾಯಿ ಆಗುತ್ತೆ. ನಾವು ಇರೋದು ಕಮ್ನಲ್ಲಿ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಆಟೋ ಬುಕ್ ಮಾಡಬೇಕು. ಸರಿನಾ? ನಾವು ಪಾಯಿಂಟ್ ಚೆಕ್ ಮಾಡಿಬಿಟ್ಟು ಟ್ರೆಡಿಷನಲ್ ಮಾಡಬೇಕಾ 600 ರೂಪಾಯಿ ಆಗುತ್ತೆ. ತಿರ್ಗಿ ನೀವು ಸೈಂಟಿಫಿಕ್ ಮಾಡಬೇಕಾ ಇನ್ನೂ 600 ರೂಪಾಯಿ ಆಗುತ್ತೆ. ಇನ್ನೊಂದು ಮೆಥಡ್ ಮ್ಯಾಪ್ ಡೌಸಿಂಗ್ ಅದು ಮಾಡುವಾಗ ಇನ್ನೂ 600 ರೂಪಾಯಿ ಆಗುತ್ತೆ. ಎಷ್ಟು ಬೇಕಂದ್ರೆ ಮಾಡ್ಕೊಬೋದು. ಇಲ್ಲ 1000 2000 ಒಳಗಡೆ ನೀವು ಚೆಕ್ ಮಾಡಿಬಿಟ್ಟು ನಮ್ಮ ಹತ್ರ ಪಾಯಿಂಟ್ ಕೊಟ್ಟರೆ ಡ್ರಿಲ್ ಮಾಡಿಬಿಟ್ಟು ತೋರಿಸ್ತೀವಿ, ಏನು ತೊಂದರೆ ಇಲ್ಲ. ನಾವು ಚೆಕ್ ಮಾಡಿ ನಾವು ಡ್ರಿಲ್ ಮಾಡಿದ್ರೆ ಮಾರ್ಕೆಟ್ ಒಂದು 10 ರೂಪಾಯಿ ರೇಟು ಕಡಿಮೆ, ಇಲ್ಲೆಲ್ಲ ಜಾಸ್ತಿ. ನಾವು ಚೆಕ್ ಮಾಡಿ ನಾವೇ ಡ್ರಿಲ್ ಮಾಡಿದ್ರೆ 10 ರೂಪಾಯಿ ರೇಟು ಜಾಸ್ತಿ ಮಾರ್ಕೆಟಿಂದ. ನೀವು ಪಾಯಿಂಟ್ ಚೆಕ್ ಮಾಡಿರೋ ಜಾಗ ತೋರಿಸಿ ನಾವು ಡ್ರಿಲ್ ಮಾಡಿ ಕೊಡ್ತೀವಿ. ಮಾರ್ಕೆಟೊಂದು 20 ರೂಪಾಯಿ ಕಡಿಮೆ ಕೊಡಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ಬೇರೆಯವರೆಲ್ಲ ಹೆಂಗೆ ಮಾಡ್ತಾರೆ ಅದೇ ಥರ ಮಾಡಿಕೊಡ್ತೀವಿ. ಸರಿನಾ? ನಮ್ಮ ಸ್ಟೈಲೇ ಬೇಡ ಬಿಡಿ. ನಮ್ಮ ಸ್ಟೈಲ್ ನಿಮಗೆ ಎಕನಾಮಿಕ್ ಆಗಿಬಿಡುತ್ತೆ, ಅದು ಬೇಡ ಬಿಡಿ. ಒಳ್ಳೇದು ಮಾಡೋದೇ ಬೇಡ. ಸರಿನಾ? ಆಮೇಲೆ ನಮ್ಮ ಹತ್ರ ಏನೇನು ಸರ್ವೀಸ್ ಐತೆ, ನಮ್ಮ ಹತ್ರ 6 ವೀಲ್ ಐತೆ. ಬೇರೆಯವರು ಗಾಡಿ ಬಂದ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದರೆ ಅದು ಒಂದು ವಿಡಿಯೋ ಮಾಡಿ ಕಳಿಸಿಬಿಟ್ಟು ನಾವು ಟ್ರೈ ಮಾಡ್ತೀವಿ. ನಮ್ಮ ಸರ್ವೀಸು ಕಮ್ನಳ್ಳಿಂದ 20 ಕಿಲೋಮೀಟ್ರು ದೂರಕ್ಕೆಲ್ಲ ಬರಲ್ಲ. ಸರಿನಾ? ನಮ್ಮದು ಏನು ವಿಷಯ ಅಂದರೆ ಎಲ್ಲರೂ ಮಾಡಿರೋ ಕೆಲಸ ನಾವು ಮಾಡಲ್ಲ. ನಾವು ಮಾಡಿರೋ ಕೆಲಸ ಯಾರು ಮಾಡೋಕ್ಕಾಗಲ್ಲ, ಚಾಲೆಂಜ್ ಮಾಡ್ತೀವಿ ಅದರಲ್ಲಿ ನಮ್ಮ ಸರ್ವೀಸ್ನಲ್ಲಿ. ಸರಿನಾ? ಆಮೇಲೆ ಟನ್ ವೀಲ್ ಐತೆ, ಸಾದಾ ಗಾಡಿ ಐತೆ, ಸೆನ್ಸಾರ್ ಗಾಡಿ ಐತೆ. ಕೆಲವು ಜಾಗ ಬಂದು ಸೆನ್ಸಾರ್ ಗಾಡಿ ಸೆಟ್ ಆಗಲ್ಲ, ಅಂಥ ಜಾಗನಲ್ಲಿ ಸಾದಾ ಗಾಡೀಲಿ ಮಾಡ್ಬೋದು. ರೋಬೋ ಬೋರ್ವೆಲ್ ಪಾಯಿಂಟೆಲ್ಲ ನಾವು ಸಾದಾ ಗಾಡಿನಲ್ಲಿ ಡ್ರಿಲ್ ಮಾಡಿಬಿಟ್ಟು ಪ್ರೂಫ್ ಮಾಡಿದ್ದೀವಿ. ಅದು ಯೂಟ್ಯೂಬಲ್ಲಿ ತೋರಿಸಿದ್ದೀವಿ. ಅದೇ ಥರ ರೋಬೋ ಬೋರ್ವೆಲ್ಲು ಪಾಯಿಂಟನ್ನು ಮಾಡ್ತೀವಿ. ಎಲ್ಲ ಬೋರ್ವೆಲ್ ರೀಡ್ರಿಲ್ಲಿಂಗು ಮಾಡಿಕೊಡ್ತೀವಿ. ಅದಕ್ಕೆ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ನಮ್ಮ ಹತ್ರ ರೋಬೋ ಗಾಡಿ ಐತೆ. ಪಾಯಿಂಟ್ ಚೆಕ್ ಮಾಡೋರು ಎಲ್ಲಿ ಬೇಕಾದರೂ ಪಾಯಿಂಟ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕಂದರೆ ಅವ್ರ ಚಾರ್ಜಸ್ 1000 2000 ಮಾತ್ರನೇ. ಅವತ್ತು ದಿವಸ ಹಣ ಬಂದರೆ ಸಾಕು ಅಂತ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮದು ಹಂಗಿಲ್ಲ. ನಮ್ಮದು ಲಾಂಗ್ ಲೈಫು. ಯಾವುದಕ್ಕೂ ನೀವು ತಗೊಳ್ಳಿ, ಒಂದು ಇನ್ಸ್ಟ್ರೂಮೆಂಟ್ಗೆ
6000 ಒಂದು ಸಲ ಮಾಡಬೇಕಂದ್ರೆ. ಗಾಡಿ ಎಲ್ಲಿ ಸೆಟ್ ಆಗುತ್ತೋ, ಎಲ್ಲಿ ವಾಸ್ತು ಟ್ಯಾಲಿ ಆಗುತ್ತೋ ಅಲ್ಲಿನೇ ಪಾಯಿಂಟ್ ಬಂದರೆ ನಾವು ಕೊಡ್ತೀವಿ ಪಾಯಿಂಟು, ಇಲ್ಲ ಅಂತ ಕೊಡಲ್ಲ. ನೀರು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡ್ತೀನಿ, ಅದಕ್ಕೂ ಅದೇ ಚಾರ್ಜು. ನೀರು ಇದೆ ಅಂತ ಇದ್ದರೆ ಇದೆ ಅಂತ ಹೇಳ್ತೀವಿ. ನಮಗೆ ಡ್ರಿಲ್ ಮಾಡಿ ಕೊಡಿ ಅಂದರೆ ನಾವು ನೀರು ತೋರಿಸ್ತೀವಿ, ನಿಮಗೇನು ತೊಂದರೆ ಇಲ್ಲ, ನಮ್ಮ ರೇಟ್ ನೀವು ಒಪ್ಕೊಂಡ್ರೆ ಸರಿನಾ. ಬೋರ್ಗಳಿದ್ರೆ ಏನೇನೋ ಮಾಡ್ತಾರೆ, ಅದೆಲ್ಲ ಹೇಳಂಗೆ ಯೂಸ್ ಇಲ್ಲ, ಹೇಳಿನೂ ಪ್ರಯೋಜನ ಇಲ್ಲ ಸರಿನಾ. ನಿಮಗೇನು ರೇಟ್ ಕಡಿಮೆ ಮಾಡಬೇಕಾ ಮಾಡೋಣ, ಏನು ತೊಂದರೆ ಇಲ್ಲ. ಬೇರೆದು ಕೊಟೇಶನ್ ಕೊಡಿ, ಅದೇ ಥರನೇ ಮಾಡೋಣ, ಓಕೆನಾ. ಬಟ್ ಪಾಯಿಂಟು ನೀವು ಮಾಡಿರಬೇಕು, ನಾವು ಮಾಡೋಂಗಿಲ್ಲ, ಅರ್ಥ ಆಯ್ತಾ. ಆಮೇಲೆ ರಾಡ್ ಕ್ಲೀನಿಂಗ್ ಗಾಡಿ ನಮ್ಮ ಹತ್ರ ಐತೆ. ಈಗ ರೋಬೋನೂ ಸೆಟ್ ಆಗಲ್ಲ, ಮನೆ ಒಳಗಡೆ ಬೆಡ್ರೂಮ್ ಒಳಗಡೆ ಇರುತ್ತೆ, ಬೆಡ್ರೂಮ್ ಒಳಗಡೆ ರೋಬೋ ಹೋಗ್ಬಿಡುತ್ತಾ, ಯಾವುದೋ ಒಂದು ಪ್ರಾಬ್ಲಮ್ಮು, ಮೋಟ್ರ್ ರಿಮೂವ್ ಮಾಡಿದಿರ ತಿರುಗಿ ಹಾಕಿದ್ರೆ ಹೋಗ್ತಾ ಇಲ್ಲ, ಅದಕ್ಕೆ ರಾಡ್ ಕ್ಲೀನಿಂಗ್ ಗಾಡಿ 700 ಫೀಟ್ ಮಾತ್ರ ನಮ್ಮ ಹತ್ರ ಐತೆ ಸರಿನಾ. ಆಮೇಲೆ ಓಸ್ ಕ್ಲೀನಿಂಗ್ ಮಾಡಬೇಕಾ, ಅದಕ್ಕೂ ಗಾಡಿ ಐತೆ. ಸ್ಟಕ್ ಮೋಟ್ರ್ ರಿಮೂವ್ ಮಾಡೋಕ್ಕೆ ಅದಕ್ಕೂ ಗಾಡಿ ಐತೆ. ಈಗ ಸದ್ಯಕ್ಕೆ ಮೆಡಿಕಲ್ ಆಗಿ ನಾನು ಸ್ವಲ್ಪ ಸರಿ ಇಲ್ಲ. ಇದು ಎಲ್ಲ ಜಾಗ ನೀರು ಹಾಕ್ಬಿಡ್ಬೇಕಂತ ಲೆಕ್ಕಾಚಾರ ಇಲ್ಲ ಸರ್. ನೀವೇ ಯೂಟ್ಯೂಬ್ಲಿ ಹೇಳಿದ್ರ ನಾವು ನೀರು ಬಿಟ್ಬಿಡ್ತೀವಿ ಅಂದರೆ ಬಿಟ್ಟರೆ ನಿಮ್ಮ ಇಷ್ಟ, ಬಿಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾವು ಬಂದು ನೋಡಿಬಿಟ್ಟು ಬಿಡಬೇಕಾ ಬೇಡ ಅಂತ ಡಿಸೈಡ್ ಮಾಡಬೇಕು ಸರಿನಾ. ಪೆನ್ಸಿಲಿನ ಇಂಜೆಕ್ಷನ್ ಎಲ್ಲ ಕಸ್ಟಮರ್ಗೂ ಪೇಷಂಟ್ಗೆ ಹಾಕಂಗೆ ಇಲ್ಲ. ಅವ್ರ ಸಿಚುವೇಶನ್ ನೋಡಬೇಕು, ಹೆಂಗಿದೆ ನೋಡಬೇಕು, ನೋಡಿಬಿಟ್ಟು ಹೇಳಬೇಕು. ಸ್ಕ್ಯಾನಿಂಗು ನಮ್ಮ ಹತ್ರ ಐತೆ, ಸ್ಕ್ಯಾನಿಂಗ್ ಡೀಟೇಲ್ಸ್ ತೋರಿಸಿದ್ರೆ ನೀರು ಹಾಕ್ಬೋದಾ ಬೇಡಣ ಅಂತ ಹೇಳ್ಬೋದು. ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ನೀವು ಅಲ್ಲಿಂದನೇ ಮನೆಯಿಂದನೇ ನನಗೆ ಫೋನ್ ಮಾಡಿ ಏನು ವಿಷಯ ಅಂತ ನಾನು ಫೋನ್ ಮೂಲಕನೇ ಹೇಳ್ಬಿಡ್ತೀವಿ. ಅದು ಆನ್ಲೈನ್ ಪಾಯಿಂಟು, ಅದು ಬೇರೆ 200 ರೂಪಾಯಿ ಆಗುತ್ತೆ. ಬೇರೆಯವ್ರು ಯಾರೋ ಪಾಯಿಂಟ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿದೆ ಇಲ್ಲ, ನಮ್ಮ ಹತ್ರ ಆನ್ಲೈನ್ ಪಾಯಿಂಟಿಗೆ ಬರ್ಬೋದು. ಡ್ರಿಲ್ಲಿಂಗ್ ಮಾಡ್ತಾಯಿದ್ರ ಫರ್ದರ್ ಡೆಪ್ತ್ ಹೋಗ್ಬೋದಾ ಬೇಡಣ, ಅದು ಆನ್ಲೈನ್ ಪಾಯಿಂಟು, ಅದರಲ್ಲಿ ಮಾಡ್ಕೊಬೋದು ಸರಿನಾ. ದಯವಿಟ್ಟು ಎಲ್ಲರೂ ನೀರು ಹಾಕ್ಬೇಡ, ಅದು ಸಿಚುವೇಶನ್ ಬಂದು ನೋಡಬೇಕು. ನಾನು ಹೇಳಿದ್ದೀವಿ ಯಾವ ಸಿಚುವೇಶನ್ ಹಾಕ್ಬೇಕಂತ. ನೀವು ಫಸ್ಟು ನೋಡೋರು ಒಂದು ಸಬ್ಸ್ಕ್ರೈಬ್ ಮಾಡಿ. ಇದು ಏನು ವೇಸ್ಟ್ ಚಾನಲ್ ಇಲ್ಲ, ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಷನ್ ಬರುತ್ತೆ. ಇದು ಏನು ಅಡ್ವರ್ಟೈಸ್ಮೆಂಟ್ ಇಲ್ಲ, ನಿಮಗೆ ಒಳ್ಳೆಯದಕ್ಕೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀವಿ. ನನಗೆ ಹೇಳೋಕ್ಕೇ ಇಷ್ಟ ಇಲ್ಲ ಈ ಟೈಮ್. ನನ್ನ ನಂಬರ್ 9035278897. ಇಂಟ್ರೆಸ್ಟ್ ಇರೋರು ದಯವಿಟ್ಟು ಫೋನ್ ಮಾಡಿ. 24 hour ಸರ್ವಿಸ್ ಇಲ್ಲ. ಬೆಳಗ್ಗೆ 1 hour 9 to 10, ಸಾಯಂಕಾಲ 5 to 6 ಆ ಟೈಮಿಗೆ ಫೋನ್ ಮಾತಾಡಿ ರೆಸ್ಪಾನ್ಸ್ ಮಾಡ್ತೀವಿ. ಪ್ಲಸ್ಸು ಗಾಡಿ ಸೇಲ್ಸನ್ನು ಡೀಲ್ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ಯಾವುದೋ ಗಾಡಿಗಳಿದ್ರೆ ಹೇಳಿ, ನಾವು ಸೇಲ್ ಮಾಡಿಕೊಡ್ತೀವಿ. ನಮ್ಮ ಹತ್ರ ಗಾಡಿಗಳಿದ್ರು ಅವತ್ತು ಅವಾಗ ಯೂಟ್ಯೂಬ್ನಲ್ಲಿ ಹಾಕ್ತೀವಿ, ನೋಡೋರು ಇನ್ಸ್ಟೆಂಟ್ರವ್ರು ಫೋನ್ ಮಾಡ್ಬೋದು. ವಾಸ್ತು, ನ್ಯೂಮರಾಲಜಿ, ನಿಮ್ಮ ಡೌಟ್ ಕ್ಲಿಯರೆನ್ಸ್ ಮಾಡ್ಬೋದು. ಏನಿದ್ರೂ ಸರಿ, ಒಂದು ಸಲ ನೀವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ನಾವು ಅಲ್ಲಿ ಬಂದು ನೋಡಬೇಕು. ನಾವು ಮೊಬೈಲ್ನಲ್ಲಿ ಮೆಮರಿ ಇಲ್ಲ, ಫುಲ್ ಲೋಡ್ ಆಗಲ್ಲ.
ಅಲ್ಲಿ ಬಂದು ನೋಡ್ಬೇಕು, ಸ್ಪಾಟ್ ಹತ್ರ ಬಂದುಬಿಟ್ಟು ಏನು ಹೈಟ್ ಐತೆ ಅಂತ. ಒಂದು ಬೋರ್ವೆಲ್ ಇದ್ದರೆ ಕಸ್ಟಮರ್ಗೆ ಗೊತ್ತಾಗಬೇಕು ಏನೇನಂತ. ಫಸ್ಟು ಬೋರ್ವೆಲ್ ಯಾರು ಮಾಡಿದ್ದಾರೆ, ಯಾವತ್ತು ಮಾಡಿದ್ದಾರೆ, ಎಷ್ಟು ವರ್ಷ ಆಗಿದೆ, ಎಷ್ಟನೇ ಮೋಟ್ರ್ ಅವರು ಎರೆಕ್ಷನ್ ಮಾಡಿದ್ದಾರೆ, ಬಿಗಿನಿಂಗಿಂದ ಎಂಡು ಮಾತ್ರ ಇಷ್ಟು ಗೊತ್ತಿರಬೇಕು. ಸೆಂಟ್ರ್ನಲ್ಲಿ ಯಾವ ಕಾರಣಕ್ಕೆ ರಿಮೂವ್ ಮಾಡಿದರು, ಯಾವ ಕಾರಣಕ್ಕೆ ಮೋಟ್ರ್ ಚೇಂಜ್ ಮಾಡಿದರು, ಇಲ್ಲ ಚೇಂಜ್ ಮಾಡಿನಲ್ಲ ಮಾಡಿದ್ರೆ ಇಲ್ಲನ, ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರಬೇಕು. ಏನು ಗೊತ್ತಿಲ್ಲ ಅಂದರೆ ಕಷ್ಟನೇ. ಪೇಷಂಟು ಏನಂತ ಪ್ರಾಬ್ಲಮ್ ಅವ್ರು ಹೇಳಿದರೆ ಟ್ರೀಟ್ಮೆಂಟ್ ಮಾಡ್ಬೋದು. ನನಗೇನು ಗೊತ್ತಿಲ್ಲ ಸರ್ ಬಂದರೆ ಟಾಪ್ ಟು ಬಾಟಮ್ ಆಪ್ರೇಷನ್ ಮಾಡಬೇಕಂದ್ರೆ ನಾವೊಂದು ಐಡಿಯಲ್ಲಿ ಮಾಡ್ತೀವಿ. ನಾವು ಏನು ಮಾಡ್ತೀವಿ, ಫಸ್ಟು ಡಿವೈನಿಂಗ್ ಮಾಡ್ತೀವಿ, ಆಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿದ ಮೇಲೆ ನಮ್ಮ ಕನ್ಸಲ್ಟಿಂಗ್ ನಿಮಗೆ ಹೇಳ್ತೀವಿ. ಇದಕ್ಕೆಲ್ಲ ಚಾರ್ಜ್ ಆಗುತ್ತೆ, ಸರಿನಾ? ನೋಡಿ ಎಷ್ಟು ಡೆಪ್ತ್ ಅಂತ ನಾನು ಹೇಳೋದಿಲ್ಲ. ನೀರು ಬಿಡ್ತಾ ಇದ್ದಾರೆ, ಅದು ಹೋಗ್ತಾ ಇದ್ದಾರೆ. ಏನಾಗಿದೆ ನನಗೆ ಗೊತ್ತು. ಹೇಳಬೇಕಾ, ತಿಳ್ಕೊಬೇಕಾ, ಫೋನ್ ಮಾಡಿ ಹೇಳ್ತೀವಿ. ಎಲ್ಲ ಬೋರ್ವೆಲ್ನಲ್ಲಿ ನೀರು ಬಿಡೋಂಗೆ ಇಲ್ಲ. ಬಿಟ್ಬಿಟ್ಟು ನಮಗೆ ಫೋನ್ ಮಾಡಬೇಡ. ಬಿಡು ಮುಂಚೆ ಬಿಡ್ಬೋದಾ ಬೇಡನ ಅಂತ ನನ್ನ ಹತ್ರ ಕನ್ಸಲ್ಟಿಂಗ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಹೊಸಬರು ಡ್ರಿಲ್ ಮಾಡ್ತಾರೆ. ಡ್ರಿಲ್ ಮಾಡೋ ಟೈಮಲ್ಲಿ 1400 ಡ್ರಿಲ್ ಮಾಡ್ತಾರೆ. ಈಗ ಹೋಗ್ಬಿಟ್ಟು ನೋಡಿದರೆ ಬೇರೆ 260 ಇರುತ್ತೆ. ಇದು ಏನು ಕಾರಣ, ಫೋನ್ ಮಾಡಿ ಹೇಳ್ತೀವಿ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಎಷ್ಟೋ 4 ಇಂಚು ನೀರು ಬಂದಿರುತ್ತೆ. ಈಗ ಹೋಗಿದ್ರೆ ಒಂದು ಡ್ರಾಪ್ ನೀರಿರಲ್ಲ. ಹೆಂಗೆ, ಫೋನ್ ಮಾಡಿ ಹೇಳ್ತೀವಿ. ಡ್ರಿಲ್ಲಿಂಗ್ ಮಾಡೋ ಟೈಮ್ನಲ್ಲಿ ಕೆಲವು ಜಾಗ ಒಂದು ಡ್ರಾಪ್ ನೀರು ಇರಲ್ಲ, ಬರೀ ಪೊಗೆನೇ ಬಂದಿರುತ್ತೆ. ಈಗ ಮೋಟ್ರ್ ಹಾಕ್ಬಿಟ್ಟು ನೀರು ಯೂಸ್ ಮಾಡ್ತಾ ಇದ್ದಾರೆ. ಏನು ಕಾರಣ, ಫೋನ್ ಮಾಡಿ ಹೇಳ್ತೀವಿ. ನಮ್ಮ ಲ್ಯಾಂಗ್ವೇಜು ತಮಿಳು, ಇಂಗ್ಲೀಷು, ಕನ್ನಡ. ನಮ್ಮ ಸರ್ವೀಸು ಬೇರೆ 20 ಕಿಲೋಮೀಟ್ರ್ ಫ್ರಮ್ ಕಮ್ಮನಹಳ್ಳಿ. ದೂರ ಇದ್ದರೆ ನಾವು ಸರ್ವೀಸ್ ಕೊಡಲ್ಲ. ನಮ್ಮ ಹತ್ರ ಏನೇನಿದೆ ಇನ್ನೊಂದು ಸಲ ಹೇಳೋಣ. ಬೋರ್ವೆಲ್ ವಾಟರ್ ಪಾಯಿಂಟು ಚೆಕ್ ಮಾಡ್ತೀವಿ. ಬೋರ್ವೆಲ್ ವಾಟರ್ ಪಾಯಿಂಟು ಟ್ರೆಡಿಷ್ನಲ್ಲು. ಸೈಂಟಿಫಿಕ್ನು ಮಾಡಿಕೊಡ್ತೀವಿ, ಮ್ಯಾಪ್ ಡೌಸಿಂಗು ಮಾಡ್ತೀವಿ, ಆನ್ಲೈನ್ ಪಾಯಿಂಟು ಚೆಕ್ ಮಾಡ್ತೀವಿ. ಡ್ರಿಲ್ಲಿಂಗ್ ಟೈಮ್ನಲ್ಲಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಬೋದು. ಒಂದು ಸೈಟ್ ತೊಗೊಳ್ತೀರ, ಅದರಲ್ಲಿ ನೀರು ಐತೆ ಇಲ್ಲಂತ ರ್ಯಾಂಡಮ್ ಚೆಕಿಂಗ್ ಮಾಡ್ಬೋದು. ಕ್ಯಾಮ್ರಾ ಸ್ಕ್ಯಾನಿಂಗ್ ಐತೆ, ಸ್ಟ್ರಕ್ ಮೋಟ್ರ್ ರಿಮೂವಿಂಗ್ ಐತೆ, ಜೀಪ್ ವರ್ಕ್ ಐತೆ. ಓಸ್ ಕ್ಲೀನಿಂಗ್ 1000 ಫೀಟ್ ಮಾತ್ರ ಕ್ಲಿಯರ್ ಮಾಡ್ಬೋದು. ರಾಡ್ ಕ್ಲೀನಿಂಗ್ ಅಪ್ ಟು 700 ಫೀಟು 4.5 ಬೋರ್ನಲ್ಲಿ ಮಾಡ್ಬೋದು. ರೋಬೋ ಬಂದು 1600 ಫೀಟ್ ಡ್ರಿಲ್ ಮಾಡ್ಬೋದು. ದೊಡ್ಡ ಗಾಡಿನಲ್ಲಿ 2000 ಫೀಟ್ ಡ್ರಿಲ್ ಮಾಡ್ಬೋದು. ನಿಮಗೆ ವಿಷಯ ಗೊತ್ತಿದ್ದರೆ ನನ್ನ ವೀಡಿಯೋಗಳು ನೋಡಬೇಡ. ನಿಮಗೇನು ವಿಷಯ ಗೊತ್ತಿಲ್ಲ ಅಂದರೆ ದಯವಿಟ್ಟು ನೋಡಿ, ಕಂಪ್ಲೀಟಾಗಿ ಅರ್ಥ ಆಗತ್ತೆ. ABCD ಹೇಳೋ ಥರ ಹೇಳಿಕೊಟ್ಟಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಬೇರೆಯವ್ರಿಗೆ ಶೇರ್ ಮಾಡಿ. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾವು ವಾಸ ಮಾಡುವುದು ಕಮ್ಮನಹಳ್ಳಿ, ಬೆಂಗಳೂರು 33. ವಾಸ್ತು ನ್ಯೂಮರಾಲಜಿ ಕನ್ಸಲ್ಟಿಂಗು ನಾವು ಮಾಡ್ತೀವಿ, ಸರಿನಾ? ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್. ಓಂ ಹೊಸೂರು ಬ್ರಹ್ಮದೇವ ಪೋಟ್ರಿ, ಹೊಸೂರು ಬ್ರಹ್ಮದೇವ ಪೋಟ್ರಿ, ಓಂ ಹೊಸೂರು ಬ್ರಹ್ಮದೇವ ಪೋಟ್ರಿ.